ಗೆ ಸ್ವತಃ ಚಂದನ್ ವಸಿಷ್ಠ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದನ್ ನಮಸ್ತೆ. ನಮಸ್ತೆ ಕಾರ್ತಿಕ್ ಅವರೇ. ನಮಸ್ತೆ. ಚಂದನ್ ವಸಿಷ್ಠ ಅವರು ಕಳೆದ ಬಾರಿಯ ಪಿ ಯು ಬೋರ್ಡ್ನಲ್ಲಿ ಸ್ಟೇಟ್ 6th ರ್ಯಾಂಕ್ ಅನ್ನು ಹೋಲ್ಡ್ ಮಾಡಿರ್ತಾರೆ. ಜೊತೆಗೆ ಕ್ಲೆವರ್ ವೆಂಟ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ನಡೆಸ್ಕೊಡ್ತಾರೆ. ಅದರಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತಾರೆ ಅವರು. ಈಗ ನಾವು ವಿಷಯಕ್ಕೆ ಬರೋದಾದರೆ KCET KE ಅವರು ನಡೆಸುವಂತಹ KCET ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಜಾಯ್ನ್ ಆಗಲಿಕ್ಕೆ ಇರುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕರ್ನಾಟಕದಲ್ಲಿ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡಬಹುದು ಅಂತ. ಚಂದನ್, ಓವರ್ ಟು ಯು. ಹಲೋ ಕಾರ್ತಿಕ್. ಸೊ ಫಸ್ಟ್ ಆಫ್ ಆಲ್ KCETಗೆ ಈಗ ಉಳಿದಿರುವಂತದ್ದು 20 ಚಿಲ್ಲರೆ ದಿನಗಳು ಮಾತ್ರ ಉಳಿದಿದೆ. ಸೊ ಇಂಥ ಸಮಯದಲ್ಲಿ ಹಾರ್ಡ್ ವರ್ಕ್ ಇಂದ ಸ್ಮಾರ್ಟ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಆಫ್ ಆಲ್ ನಾವು ಈ KCETಗೆ ಕಡಿಮೆ ಸಮಯದಲ್ಲಿ ಸ್ಕೋರ್ ಮಾಡ್ಬೇಕು ಅಂದ್ರೆ KCET ಪೇಪರ್ ಪ್ಯಾಟರ್ನ್ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋದಾದ್ರೆ 60 ಕ್ವೆಶ್ಚನ್ ಬರುತ್ತೆ. ಆ 60ರಲ್ಲಿ ಮೆಜಾರಿಟಿ ಅಂದ್ರೆ 45 ಕ್ವೆಶ್ಚನ್ ಅಂದ್ರೆ ಆಲ್ಮೋಸ್ಟ್ 45 ಕ್ವೆಶ್ಚನ್ ಸೆಕೆಂಡ್ PU ಸಿಲೆಬಸ್ ಇಂದಾನೆ ಕೇಳ್ತಾರೆ. ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಮೆಜಾರಿಟಿ ಆಫ್ ದ ಕ್ವೆಶ್ಚನ್ಸ್ ಬರುವಂತದ್ದು ಸೆಕೆಂಡ್ PU ಸಿಲೆಬಸ್ ಇಂದ. ಜಸ್ಟ್ ಕೇವಲ ಒಂದು 15 ಕ್ವೆಶ್ಚನ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದು 25% ಮಾತ್ರ ಫಸ್ಟ್ PUC ಇಂದ ಬರುತ್ತೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ಅಂದ್ರೆ ಲಾಸ್ಟ್ 20 ದಿನ ಉಳಿದಿರುವಂತ ಟೈಮಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಸೆಕೆಂಡ್ PU ಸಿಲೆಬಸ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೇಕು. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ PUC ಓದಕ್ ಹೋಗ್ತಾರೆ. ಇವಾಗ ಅದು ಓದಿದ್ದೇ 1 ವರ್ಷ ಆಗಿರುತ್ತೆ. ಸೊ ಇವಾಗ ಜ್ಞಾಪಿಸ್ಕೊಳಕ್ಕೂ ಟೈಮ್ ಆಗುತ್ತೆ. ಇದೇ ಇವಾಗಿನ ಸ್ಟೇಟ್ ಬೋರ್ಡ್ ಬರ್ದಿರುವಂತ ಸ್ಟೂಡೆಂಟ್ಸ್ ಗೆ ಮತ್ತೆ ರೀಕಾಲ್ ಮಾಡ್ಕೊಂಡು ಸೆಕೆಂಡ್ PUC ಓದುವಂತದ್ದು ಅಷ್ಟೊಂದೇನ್ ಕಷ್ಟ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಸೆಕೆಂಡ್ PU ಸಿಲೆಬಸ್ ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಟೈಮ್ ಅಲ್ಲಿ ಕಲ್ತ್ಕೊಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಏನಪ್ಪಾ ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಆಗಿರೋದ್ರಿಂದ ಆಪ್ಷನ್ ಎಲಿಮಿನೇಷನ್ ಮಾಡೋದ್ ಕಲ್ತ್ಕೊಬೇಕು. Yes. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರಲ್ಲಿ 4 ಕೂಡ ಸಿಮಿಲರ್ ಇರ್ಬೋದು, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಅನ್ನ ನೋಡಿ ಯಾವ್ದು ಆಗಿರಲ್ಲ ಅನ್ನೋದನ್ನ ಫಸ್ಟ್ ಕಂಡಿಡ್ಕೊಬೇಕು. Yes. ಯಾವ್ದು ಕರೆಕ್ಟ್ ಆಪ್ಷನ್ ಅನ್ನೋದಕ್ಕಿಂತ ಯಾವ್ದು ತಪ್ಪು ಆಪ್ಷನ್ ಅನ್ನೋದು ಫಸ್ಟ್ ಕಂಡಿಡ್ಕೊಂಡ್ರೆ ಅಡ್ವಾಂಟೇಜ್ ಜಾಸ್ತಿ ಆಗುತ್ತೆ. ಅವಾಗ ನೀವು ಕರೆಕ್ಟ್ ಆಪ್ಷನ್ ನ ಕಂಡಿಡ್ಕೊಳ್ಳುವಂತ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿನಲ್ಲಿ ಸ್ಟೂಡೆಂಟ್ಸ್ ಪ್ರಿಪೇರ್ ಆದ್ರೆ ತುಂಬಾ ಒಳ್ಳೆ ರ್ಯಾಂಕ್ ತಗೊಬಹುದು ಕಡಿಮೆ ಸಮಯದಲ್ಲಿ. ಎಸ್ ಚಂದನ್, ಈಗ ಬೋರ್ಡ್ ಎಕ್ಸಾಮ್